जय मंगलम जय नमः पार्वती शिव हर हर महादेव। सद्गुरुनाथ महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। हर गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्मा तस्मै श्री गुरवे नमः। तस्मै ಶ್ರೀ ಗುರವೇ ನಮಃ. ಯಾವ ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿ ಮುನಿಗಳಿಗೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜರಣಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಇವತ್ತು ಏನಂತ ಕೇಳಿದ್ರೆ, ಪುಣ್ಯಾತ್ಮರೇ, ಎರಡು ಗುಂಪಿ ಬಂಗಾರ ಗುಂಪಿದಾವ. ರಾಜವೈಭವ ಐತಿ. ಇಬ್ಬರು ಹೆಂಡಂದಿರದಾರ. ಇಬ್ಬರಿಗೂ ತಗೋರಿ, ಬಂಗಾರ ತಗೋರಿ, ರಾಜ್ಯ ತಗೋರಿ, ನಾನು ನನ್ನ ಸುಖಕ್ಕಾಗಿ ನಾ ಹೊರಡ್ತನು ಅಂತ ಹೇಳಿದ್ರು ಅವರು. ನನ್ನ ಆನಂದಕ್ಕಾಗಿ ನಾ ಹೋಗ್ತೀನೋ, ಇಬ್ಬರು ಒಂದೊಂದು ಗುಂಪಿ ತಗೋರತ್ ಹೇಳಿ ಪಾಲ ಮಾಡಿದರು. ಪಾಲ ಮಾಡಿದಾಗ ಒಬ್ಬಕ್ಕಿ ಒಲ್ಲೆ ಅಂದ್ಲು, ಒಬ್ಬಕ್ಕಿ ತಗೊಂಡ್ಲ. ನೀವೇನು ಮಾಡ್ತಿದ್ರಿ? ಒಲ್ಲೆತ್ತಿದ್ರೋ ಬಂಗಾರ ಗುಂಪಿ. ಮತ್ತು ಈಗ 1,00,000-1,50,000 ರೂಪಾಯಿ ಆಗಿತ್ತು, 120,000 ಆಗಿತ್ತು, ಗೊತ್ತಿಲ್ಲ. ಬಂಗಾರ ಗುಂಪಿ ಅಂದ್ರೆ ಏನು ಸಾಮಾನ್ಯ ಏನ್ರಿ? ಯಾರು ಒಲ್ಲೆಂತಾರ್ರಿ? ನೀವು ಒಲ್ಲೆಂತೀರಿ? ಬಂಗಾರ ಗುಂಪಿ ಕೊಟ್ಟರೆ ಒಲ್ಲೆತ್ತೀರಿ ನೀವು? ಇಲ್ಲ, ತಗೋತೀರಿ. ಆ ಹೆಣ್ಮಗಳು ಬಂಗಾರ ಗುಂಪಿ ಒಲ್ಲೆಂದ್ಲು. ಯಾಕೆ? ಏನು ಬೇಡಿದಳಕಿ? ಹರಿಹರ ಬ್ರಹ್ಮಾದಿಗಳೆಲ್ಲ ಹೌದೌದು ಅನ್ನಬೇಕನ್ನುವಂಥದ್ದು. ಅದು ಯಾವ್ದಾರ ಇದ್ರೆ ಅದನ್ನ ಕೊಡ್ರಿ ಅನ್ಲಿಕ್ಕೆ. ಹರಿಹರ ಬ್ರಹ್ಮಾದಿಗಳು ಹೌದೌದಂದಿರಬೇಕು. ಅಂಥದ್ದು ಏನಾರ ಇದ್ರೆ ನನಗೆ ದಯಪಾಲಿಸ್ರಿ ಅಂದ್ಲಕ್ಕೆ. ಯಾರಿಗೂ ಕೊಟ್ರ ಆಗಿರಬಾರ್ದು, ಕೊಟ್ಟರ ತೀರದ ಅಂಥದ್ದು. ಬಿಚ್ಚಿಟ್ಟ ಗಂಟನು ಬಯಲೊಳಗಿಟ್ಟರೆ ಮುಟ್ಟಬಾರದಂಥದ್ದು. ಯಾರೂ ಮುಟ್ಟಿರಬಾರ್ದು ಅದನ್ನು. ಅಂಥದ್ದು ಏನಾರ ಇದ್ರೆ ನನಗೆ ಕೊಡ್ರಿ, ನಾ ಈ ಬಂಗಾರ ಗುಂಪಿ ಒಲ್ಲೆಂದ್ಲು. ಪುಣ್ಯಾತ್ಮರೇ, ನಾವಾಗಿರ ಬಂಗಾರ ಗುಂಪಿ ಒಲ್ಲೆತ್ತಿದ್ವೇನ? ಇಲ್ಲ. ಮತ್ತು ಒಳ್ಳೆ ಚಲೋ ಮನಿ ಐತಿ, ಶ್ರೀಮಂತ್ರದಾರ, ಭಾಳ ಐತಿ. ಹಿಂದೆ ಪುಣ್ಯ ಮಾಡಿರ್ತಾರಲ್ಲ ಅವರು ಶ್ರೀಮಂತರಾಗಿರ್ತಾರ, ಭಾಳ ಐತಿ. ಆ ಮನೆಗೆ ಮಗಳನ್ನ ಕೊಟ್ಟಾರ. ಭಾಳ ದೌಡ್ತಾನೆ ನೋಡಿ.
ಆಕೆ ಮಗಳು ಹೊಸವಾಗಿ ಹೋದಕ್ಕೆ ನಾವು ಅಲ್ಲಪ್ಪ ಅಂದ್ಲಕ್ಕಿ, ಈ ಸಂಪತ್ತು ತಗೊಂಡು ನನಗೇನು ಮಾಡೋದತಿ, ನನ್ನ ಸುಖದ ಸಂಪತ್ತಿಲ್ಲ, ಒಲ್ಲೆತ್ತು ಬಿಟ್ಟು ಬಂದ್ಲ ಹೆಣ್ಮಗಳು ಸುಖದ ಸಂಪತ್ತಕ್ಕಾಗಿ. ಇಲ್ಲೇ ಯಾವ ಸುಖದ ಸಂಪತ್ತು ಬೇಕಾಗೈತಿ ಮಹಾತಾಯಿಗೆ? ಬಂಗಾರ ಸುಖದ ಸಂಪತ್ತು ಬೇಡ, ಗಂಡನ ಸುಖದ ಸಂಪತ್ತು ಬೇಡ. ಯಾರು ಬಿಚ್ಚಿಟ್ಟ ಗಂಟನ ಬಯಲೊಳಗಿಟ್ರೆ ಮುಟ್ಟಬಾರ್ದಲ್ಲ, ಕೊಟ್ಟರು ಆಗಿರಬಾರ್ದಲ್ಲ, ಅಂಥದನ್ನು ಬೇಡಿದ್ಲು. ನಾವು ಯಾರ ಬೇಡಿವನ್ರಿ? ಹೇ ಪರಮಾತ್ಮನಂತೆಲ್ಲೂ ಬೇಡಿಲ್ಲ, ಗುರುಗಳಂತೆಲ್ಲೂ ಬೇಡಿಲ್ಲ ಅಂಥದ್ದೇನು. ಸಂಪತ್ತನ್ನು ಕೊಡತ್ ಹೇಳಿ ಬೇಡ್ತೀವಿ ಹೊರತಾಗಿ ನೀವ್ಯಾರು ಅಲ್ಲನ್ನೋ ಮಂದಿ ಅಲ್ಲ. ಹೌದಲ್ರಿ? ಹೇಳಿದ್ರವರು, ನಿನಗದ ಬೇಕಾಗಿತ್ತಂದ್ರೆ ನನ್ನ ಬೆನ್ನು ಹತ್ತಬೇಕು. ಅರಣ್ಯದಲ್ಲಿರೋದು, ಅದು ಕಟ್ಟಿಗೆ ಸಿಕ್ಕರೆ ಗುಡಿಸಲ ಹಾಕೊಳ್ಳೋದು, ಕಟ್ಟಿಗೆ ಸಿಗಲಿಕ್ಕೆ ಎಲ್ಲಿ ಬಯಲಾಗಿರೋದು, 3 ಒಲಿಗುಂಡು ಹೂಡಿ ಅಡುಗೆ ಮಾಡಿಕೊಂಡು ತಿನ್ನೋದು, ಗೆಡ್ಡೆ ಗೆಣಸ ತಿನ್ನೋದು, ಈ ರಾಜವೈಭವ, ಈ ಬಂಗಾರ ಒಲ್ಲೆಂದಂದ್ರೆ ಅದಕ್ಕೆ ಬರೋದಕ್ಕೈತಿ ನೋಡಂದ್ರೆ. ಹೇಳ್ರಕ್ಕಿ ಗಂಡ ಹ್ಞೂ ಅಂದ್ಲಕ್ಕಿ. ನಮಗೆ ಎದ್ರುಪ್ಲಿ ಚಾ ಬೇಕ್ರಿ, ತಡ ಆಗಂಗಿಲ್ಲ. ನಾ ಹೇಳ್ತನು 8ಕ್ಕೆ ನಮ್ಮ ಕಾಳಮ್ಮ ಎದ್ದ ಎಲ್ಲ ಮಾಡಿ ಕೆರಿಂದ ಚಾ ಮಾಡಿಟ್ಟಿರ್ತಾಳು. ಕುಡ್ದ ನಮ್ಮ ಪಿಲ್ಲುಗೆ ನಾ ಬಿಸ್ಕಿಟ್ ಹಾಕ್ಕಣ, ಕುಡಿತನ ಏನು ಮಾಡಂಗಿಲ್ಲ. ಹಂಗೆ ನಮ್ಮಂಥವ್ರಿಗೆ ಎದ್ರುಪ್ಲೆ ಚಾ ಬೇಕು. ಈಗಿನವ್ರ ಚಾದ ಮಂದಿ ಹಂಗೆ ಕುಡಿಯಂಗಿಲ್ಲ. ವನವಾಸದಲ್ಲಿ ಇರುತ್ತಾನಂದಳಲ್ಲ ಆ ಮಹಾತಾಯಿ ಯಾರು? ಈ ಊಟದ ಸಂಪತ್ತು ಬೇಡ, ಬಂಗಾರ ಸಂಪತ್ತು ಬೇಡ, ಗಂಡನ ಸುಖಾನೂ ಬೇಡ. ನನಗೆ ಏನು ಬೇಕು? ಜ್ಞಾನರತ್ನ, ದಿವ್ಯ ಜ್ಞಾನರತ್ನವನ್ನು ಕೊಡತ್ ಹೇಳಿ ಏನು ಬೇಡಿದ್ಲಕ್ಕಿ ಮಹಾತಾಯಿ ಯಾರಪ್ಪ ಅಂತ ಕೇಳಿದ್ರೆ, ಯಾಜ್ಞಿವಾಲಕರ 2ನೇ ಸತಿ. ಮೊದಲೇದಕ್ಕಿ ಕಾತ್ಯಾಯಿನಿ, 2ನೇದಕ್ಕಿ ಮೈತ್ರಾದೇವಿ. ನಮ್ಮಪ್ಪ ಶಿವಾನಂದಪ್ಪರು ಭೀಮಾನಂದಪ್ಪರ ಅದ ಹೆಸರೇ ಇಟ್ಟಾರ ನನಗೆ, ಮೈತ್ರಾದೇವಿ ಅಂತ ನಮ್ಮಪ್ಪ ಇಟ್ಟಾನ. ಯಾವ ಶ್ರೀಗಾಂವ್, ಪಾಲ್ಬಾಮಿ, ಮುಂದೆ ಚಿಪ್ಪಲಕಟ್ಟಿ. ಶಿವಾನಂದಪ್ಪ ಅವರು ನನಗೆ ಮೈತ್ರಾದೇವಿ ಅಂತ ಹೆಸರಿಟ್ಟಾರ. ಪುಣ್ಯಾತ್ಮರೇ, ಏನು ಬೇಡಂದ್ಲಕ್ಕೆ ತನ್ನ ಶರೀರ ಸುಖವನ್ನು ನೋಡಲಿಲ್ಲ. ಅರಮನೆ ಬ್ಯಾಡಂದ್ಲು. ನೀವ್ಯಾರ ಆಗಿದ್ರೆ ಬಿಟ್ಟು ಹೋಗಿದ್ರೇನ ಜ್ಞಾನಕ್ಕಾಗಿ? ಜ್ಞಾನ ಹಂಗೆ ಸಿಗಂಗಿಲ್ಲ. ಮಠದಾಗಿದ್ರೆ ಅಲ್ಲೂ ಹರೇ ಹೊತ್ತು ಕೈಕಾಲು ಮಾರಿ ತಕ್ಕೊಂಡು ಚಾ ಇಲ್ಲಾರ್ದ ಶಾಸ್ತ್ರ ಕೇಳೋದಲ್ಲಿ, ಶಾಸ್ತ್ರನೇ ಕೇಳೋದು. ಹರೆಗೆ ಎದ್ರುಪ್ಲಿ ಎಷ್ಟೊತ್ತಕ್ಕತೆ ಆಗ್ಲದ, ಹೊಟ್ಟೆ ಕಬರ್ ಇರಂಗಿಲ್ಲ ಅಲ್ಲಿ. ಹೊಟ್ಟಿಗೆ ನಾ ಅದನ್ನು ತಿತ್ತನು ಇದನ್ನು ತಿತ್ತನು ಅಂದ್ರೆ ನಡೆಯಂಗಿಲ್ಲ. ಏನು ಪ್ರಸಾದ ಇರ್ತತ್ಲೆ ಅದನ್ನು ಪ್ರಸಾದ ಮಾಡೋದು. ಮನೆ ನಂಗೆ ಸೌಕರ್ಯ ಇರಂಗಿಲ್ಲ. ಅಲ್ಲೇನು ಜ್ಞಾನರತ್ನ ಅಂತ ಅದಕ್ಕೆ ತಯಾರಾದ್ಲ್ರಿ. ಹೆಸರು ಮೈತ್ರಾದೇವಿ, ಯಾಜ್ಞವಲ್ಕರ 2ನೇ ಹೆಂಡತಿ. ಅವರಿಬ್ಬರದನ ಒಂದು ಗ್ರಂಥ ಮಾಡ್ಯಾರತ್ರಿ, ಪರಮಾನುಭವ ಬೋಧೆ. ಯಾಜ್ಞವಲ್ಕರಂದ್ರು, ಮತಿ ಉಂಟು ಜಡರಿಗೆ ಅದ್ವೈತ ನರಿಯಲೇ ಸುಕೃತಿ ಪೇಳುವೇನು ಕೇಳು. ಮಂದಿಗೆ ಬುದ್ಧಿ ಇಲ್ಲ, ಮತಿ ಇಲ್ಲ. ಮತಿ ಅಂತಂದ್ರೆ ಬುದ್ಧಿ. ಶಾಸ್ತ್ರದಲ್ಲಿ ಬುದ್ಧಿ ತರ
ಮತಿಯ ಥರ ಈ ನಾನುಡಿಯಲ್ಲಿ ಲೌಕಿಕದಲ್ಲಿ ಬುದ್ಧಿ ಎತ್ತೀವಿ. ಮತಿ ಉಂಟು ಜಡರಿಗೆ ಅದ್ವೈತ ನರಿಯಲೆ ಸುಕೃತಿ ಪೇಳುವೆನು ಕೇಳು. ನೀನು ಪೂರ್ವಜನ್ಮದ ಪುಣ್ಯದಕ್ಕಿನಿ. ಈ ಅಜ್ಞಾನಿಗಳಿಗೆ ಬುದ್ಧಿಲ್ಲ, ನೀ ಭಾಳ ಬುದ್ಧಿವಂತಿ, ನೀ ಭಾಳ ಕೃತಾರ್ಥಳು. ಗುರು ಪೇಳಿದ್ದೊಂದು ಅರೆ ಅರ್ಥದ್ದೊಂದು ಮರೆಯದಿರು. ನೆರೆ ಕೇಳು, ಚೆನ್ನಾಗಿ ಕೇಳ ಹೇಳ್ತನಂದ್ರೆ ಹೆಂಡತಿಗೊಬ್ಬಕ್ಕಿಗೆ ಉಪದೇಶವನ್ನು ಮಾಡುವಂಥವರಾದರು ಯಾಜ್ಞವಲ್ಕ್ಯರು. 16 ವರ್ಷದ ತರುಣಿಯಕ್ಕೆ ನಾವು 16 ವರ್ಷದ ತರುಣಿಯರು ಯಾರ ಇದ್ರೆ 80 ವರ್ಷದ ರುದ್ರನನ್ನು ಮದುವೆ ಹಾಕಿದ್ವೇನ್ರಿ ನಾವು. ನೀವು ಯಾರು ಹಾಕಿದ್ರಿ? 16 ವರ್ಷದ ತರುಣಿ 80 ವರ್ಷದ ರುದ್ರನನ್ನು ಮದುವೆ ಮಾಡಿಕೊತಿದ್ರೇನ? ಎಷ್ಟು ಸಂಪತ್ತಿದ್ರು ವಾಲ್ಯತಿದ್ರಿ, ಹೌದಲ್ಲ? ಅದಕ್ಕೆ ಹೇಳಿಲ್ಲ, ಶ್ರೀಮಂತ ಗಂಡ ಎಲ್ಲ ಐಶ್ವರ್ಯ ಇದ್ದರೂ ಗಂಡನ ಸುಖ ಸಿಗಲಾರ್ಕಾಗೆ ಹೆಣ್ಣು ಮಗಳ ಗಂಡನ ಮನೆಗೆ ಒಲ್ಲೆತ್ತು ಬಾಂದ್ಲಕ್ಕೆ. ಇಂಥ ಸುಖ ನೋಡು ಮಂದಿಗೆ ಈ ಬ್ರಹ್ಮಜ್ಞಾನ ಒಳಗೆ ಹೊಕ್ಕತೇನು? ಈ ಬ್ರಹ್ಮಜ್ಞಾನ ಶಾಸ್ತ್ರ ಹೆಂಗಪ್ಪ ಅಂತ ಕೇಳಿದ್ರೆ ರೈಲ್ವೇದ ಹಳಿ ಮೇಲೆ ನಡೆದಂಗಿದೆ. ಹಂಗೆ ತಿಳಿಯಂಗಿಲ್ರಿ ಪುಣ್ಯಾತ್ಮರೇ, ಇದು ಹಂಗೆ ಬರಂಗಿವಿಲ್ಲ. ಪೂರ್ವಜನ್ಮದ ಪುಣ್ಯ ಬೇಕಿದಕ್ಕೆ. ಪುಣ್ಯ ಇದ್ರನ ಇದು ದೊರಿತೈತೆ, ಪುಣ್ಯ ಇರ್ಲಿಕ್ಕೆ ದೊರೆಯಂಗಿಲ್ಲ. ಅದ ಹೇಳಿದರು ಒಂದು ಇದ್ರಾಗ, ಉಂಡುಂಡು ನೈದಲು ಇದು ರಂಡೆಯ ಹೊಸ್ತಿಲ್ಲವೇ ಅಂದವರು. ಈ ಬ್ರಹ್ಮವೇದಿಕೆ ಬ್ರಹ್ಮಪೀಠ 4 ರೊಟ್ಟಿ ತಿಂದು ಹಿಡಿ ನುಚ್ಚು ಉಂಡ ಮಜ್ಜಿಗೆ ನುಚ್ಚ ಉಂಡ ಹೇಳವ್ರಿಗೆ ಇದು ಹಂಗೆ ಕುಂಡ್ರಾಕ್ ಬರ್ತತೇನ ಬ್ರಹ್ಮವೇದಿಕೆ ಅಂತ ಕೇಳಿದರೆ ಇಲ್ಲ, ಅಂಥವ್ರಿಗಿಲ್ಲ. ಇದು ರಂಡೆಯ ಹೊಸ್ತಿಲೇನಂತ ಕೇಳಿದರು ಸರ್ವಜ್ಞ ಪುಣ್ಯಾತ್ಮರೇ ತನ್ನದೆಲ್ಲವನ್ನು ತ್ಯಾಗ ಮಾಡಿ ಯಾಜ್ಞವಲ್ಕ್ಯರ ಗಂಡನ ಗುರುವಿನನ್ನು ಮಾಡಿಕೊಂಡು ಏನು ಮಾಡಿದ್ಲು? ಜ್ಞಾನವನ್ನು ಪಡೆಯುವಂಥವಳಾದ್ಲು ಮೈತ್ರಾದೇವಿ. ಸೂರ್ಯಚಂದ್ರಾದಿಗಳು ಇರುವವರೆಗೆ ಇಬ್ಬರಿಗೆ ಗಂಡ ಹೆಂಡತಿಗದು ಗ್ರಂಥ. ಗಂಡ ಹೇಳೋದು ಹೆಂಡತಿ ಕೇಳೋದು. ಗಂಡನನ್ನು ಗುರುವಿನಾಗಿ ಮಾಡಿಕೊಂಡ್ಲು. ನೀವು ಯಾರ ಹಂಗೆ ಗಂಡಿದ್ರಂದ್ರೆ ಮಾಡ್ಕೊಳಕ್ಕೇನು ಹರಕತ್ತಿಲ್ರಿ, ಮಾಡ್ಕೊಳ್ರಿ. ಗಂಡ ಜ್ಞಾನಿ ಇದ್ದ ಗಂಡನಿಗೂ ಮಾಡ್ಕೊರೆ. ಎಲ್ಲಿದೇನೋ ಹೆಂಡತಿ ಜ್ಞಾನಿ ಇದ್ಲಂದ್ರೆ ಆಕೆನೂ ಗುರುವಿನ ಮಾಡ್ಕೊರಿ. ಯಾಕಂದ್ರೆ ಚೂಡಾಲಿ ಅನ್ನತಕ್ಕಂಥಕ್ಕಿ ಗಂಡಗ ಉಪದೇಶವನ್ನು ಮಾಡ್ಯಾಳ. ಆದ ಕಾರಣಕ್ಕಾಗಿ ನಿಮಗೂ ಯಾರ ಗಂಡುಗಳ ಹೆಂಡತಿಗಳ ಜ್ಞಾನಿಗಳಿದ್ರೆ ಅವ್ರನ್ನ ಗುರುವಿನ ಮಾಡ್ಕೊಳಕ್ಕೆ ಏನು ಹರಕತ್ತಿಲ್ಲ. ಯಾವ ಮಠಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ನಿಮ್ಮದು ಪುಣ್ಯಾತ್ಮರೇ. ಏನು ಹೇಳಿದರು? ಆಕಾಶದ ತತ್ವಗಳನ್ನು ಹೇಳಿದ್ರು ಮೊದಲಕ್ಕಿಗೆ. ಈ ಶರೀರ ಯಾವ್ದರಿಂದ ಆಗೈತಿ? ಪಂಚಮಹಾಭೂತಗಳಿಂದ ಆಗೈತಿ. ಅವ ಪಂಚಮಹಾಭೂತಗಳ ಯಾವುವು ಅಂತ ಕೇಳಿದ್ರೆ ಆಕಾಶ, ವಾಯು, ಜಲ, ಪೃಥ್ವಿ 5. ಆಕಾಶ ಗಾಳಿ, ಬೆಂಕಿ, ನೀರು, ಭೂಮಿ. ಈ 5ರಿಂದ ಇದು ಪಂಚಮಹಾಭೂತ ತಯಾರಾಗೈತದ ಶರೀರ. ಇನ್ನು 25 ತತ್ವಗಳು, ಇನ್ನು 20. ಇವು 5 ಇನ್ನು 20 ಅದಾವ. ಅವಕ್ಕೆ ಒಂದೊಂದು 5ರಂತೆ ಅವೇನದಾವಂದ್ರೆ ಆಕಾಶದು 5 ಅದಾವ. ಕಾಮ, ಕ್ರೋಧ, ಶೋಕ, ಮೋಹ, ಭಯ.
ಆಕಾಶದ್ದು ಇವು. ಇನ್ನು ವಾಯುನು ಪ್ರಸಾಹರಣ, ಧಾವನ, ವಲನ, ಚಲನ, ಆಕುಂಚನ ಇವು ವಾಯುವಿನ 5. ಇನ್ನು ಅಗ್ನಿವು ಯಾವಂದ್ರೆ ಕ್ಷುಧಾ, ತ್ರಸ, ನಿದ್ರಿ, ಕಾಂತಿ, ಆಲಸ್ಯ ಇವು ಅಗ್ನಿ 5. ಇನ್ನು ಜಲದ್ದು ಶುಕ್ರ, ಶೋಣಿತ, ವೀರ್ಯ, ಮೂತ್ರ, ಬೆವರ ಇವ ಜಲದ್ದು. ಆಮೇಲೆ ಭೂಮಿಯು ರೋಮ, ತ್ವಚ, ನಾಡಿ, ಮಾಂಸ, ಅಸ್ಥಿ ಇದು ಎಲ್ಲ ಶಾಸ್ತ್ರ ಹೇಳ್ಕೊತ ಹೋದ್ರೆ ಆಗುವುದಿಲ್ಲ. ಇದರಿಂದ ಇದು ಪಂಚಮಹಾಭೂತಗಳ ಶರೀರ ಇದು ಉತ್ಪತ್ತಿ ಆಗೈತಿ. ಭೂಮಿ ಒಳಗಿಂದ ಅನ್ನ ತಿಂದ ತಂದೆ ಆನೋ ಮಲ, ತಾಯಿ ರೇತೋ ರಕ್ತದಿಂದ ಈ ಶರೀರ ತಯಾರಾಗೈತಿ. ಶಾಸ್ತ್ರ ಹೇಳಕತ್ತಿದ್ರಕ್ಕೆ ಹ್ಞೂ ಅನ್ನಕ್ಕೆ ಕೇಳ್ತದ್ಲು. ಇದ ಶಾಸ್ತ್ರಕ್ಕಾಗಿ ಬಂಗಾರವನ್ನು ತ್ಯಾಗ ಮಾಡಿ, ರಾಜವನ್ನು ತ್ಯಾಗ ಮಾಡಿ, ತನ್ನ ಶರೀರ ಸುಖವನ್ನು ಬಿಟ್ಟ ಚಲೋ ಗಂಡನ ಮಾಡ್ಕೊಂಡು ಹೋಗಿ ಬರ್ತಿರ್ತಿಕ್ಕಿಲ್ಲಕ್ಕಿಗೆ ಚಂದ ನೋಡ ಇಲ್ಲ. 80 ವರ್ಷದ ಮುದುಕನ ಮಾಡಿಕೊಂಡ ಈ ಜ್ಞಾನಕ್ಕಾಗಿ ಮತ್ತೊಂದಲ್ಲ ಮುಗಿದೊಂದಲ್ಲ ಪುಣ್ಯಾತ್ಮರ ಈ ಜ್ಞಾನದಲ್ಲಿ ಏನಿರಬೇಕು? ಈ ಜ್ಞಾನ ಅಂದರೆ ಸಾಮಾನ್ಯ ಅಲ್ಲ, ಇದು ಬ್ರಹ್ಮಜ್ಞಾನ ಅಂತ ಹೇಳ್ಯಾರ ಇವರು. ಮೊದಲೇನು ಹೇಳ್ಯಾರ? ಬ್ರಹ್ಮಜ್ಞಾನ, ಬ್ರಹ್ಮ ಸ್ವರೂಪವನ್ನು ಯಥಾರ್ಥ ತಿಳ್ಕೊಳ್ಳೋದು ಇದನ್ನು. ಯಾಕೆ ಬ್ರಹ್ಮಜ್ಞಾನ ಅಂದ್ರೆ ಈ ಜ್ಞಾನಕ್ಕಾಗಿ ಆ ಮೈತ್ರಾದೇವಿ ಶಾಸ್ತ್ರವನ್ನು ಕೇಳಾಕ ಶುರು ಮಾಡಿದ್ಲು. ಇದನ್ನು ಹೇಳಾಕತ್ತಿದ್ರು ಅವರು. ಇದರಿಂದ ಶರೀರ ಉತ್ಪತ್ತಿ ಆಗೈತಿ. ಪಂಚ ಜ್ಞಾನೇಂದ್ರಿಯ 5 ಅದಾವ, ಪಂಚ ಕರ್ಮೇಂದ್ರಿಯ 5 ಅದಾವ, ಪಂಚ ಪ್ರಾಣ 5 ಅದಾವ. ಅದಾವ ಇಷ್ಟೆಲ್ಲ ಐತಿ ಒಳಗೆ. ಪಂಚ ಜ್ಞಾನೇಂದ್ರಿಯ ಸ್ತೋತ್ರ, ತ್ವಚ, ಚಕ್ಷು, ಜೀವ, ಗ್ರಹಣ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ವಾಕ್, ಪಾಣಿ, ಪಾದ, ಉಪಸ್ಥ, ಗುದ ಇವೆಲ್ಲ ನಮ್ಮೊಳಗದಾವ, ಗುರುತಿಲ್ಲ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಇವು 5 ಅದಾವ. ಇವ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾವ. ಇವು ಚಕ್ಷು ರೂಪ ನೋಡ್ತತೆ, ಇದು ಶಬ್ದ ಕೇಳ್ತತೆ, ಇದು ಮಾತನಾಡ್ತತೆ, ರಸ ನೋಡ್ತತೆ. ತ್ವಚ ಮೃದು, ಕಠಿಣ, ಶೀತ, ಉಷ್ಣ ಇದನ್ನು ನೋಡ್ತತೆ. ಇವೆಲ್ಲ ಸಾಮಗ್ರಿ. ಇದಕ್ಕೊಂದು ಅಧಿದೇವತ ಅದಾರ, ಒಬ್ಬೊಬ್ಬರು ಒಂದೊಂದಕ್ಕೊಬ್ಬೊಬ್ಬರು ಅಧಿದೇವತೆಗಳದಾರ. ಇರುವಾಗ ಇವೆಲ್ಲ ನಮ್ಮೊಳಗದಾವ. ಮೊದಲು ಇದನ್ನು ತಿಳ್ಕೊಂಡು ಹೊರಗಿನ ತಿಳ್ಕೊಂಡು ನಾವು ಇದನ್ನೆಲ್ಲ ತಿಳಿಬೇಕಾಗಿತ್ತಂದ್ರೆ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನಂತಲ್ಲಿ ಹೋಗಿ ಅಂಗ, ಆಪ್ತ, ಸ್ಥಾನ, ಸದ್ಭಾವ, ಸೇವಾದಿಗಳನ್ನು ಮಾಡಿ ಇದನ್ನು ಪಡೆಯಾಕ ಬರ್ತೈತಿ. ಅಲ್ಲಿವೇನು ಬೇಡಿಕೆಲ್ಲ. ಮತ್ತು ನಿಷ್ಕಾಮದಿಂದ ಮಾಡೋದು. ನಿಷ್ಕಾಮದಿಂದ ಸೇವಾದಿಗಳನ್ನು ಮಾಡೋದು, ಪಟ್ಟಿ ಕಟ್ಟೋದು. ಮಾಡಿದಾಗ ಕಾಕದೃಷ್ಟಿ ಇರಬೇಕು, ಭಕ್ದ್ಯಾನ ಇರಬೇಕು, ಅಲ್ಪಹಾರ ಇರಬೇಕು, ಶ್ವಾನ ನಿದ್ರೆ ಇರಬೇಕು. ಭಾಳದಾವ ಇವಕ್ಕೆ ಸಾಮಗ್ರಿಗಳ ಗುರುಪದೇಶವನ್ನು ಪಡಿಬೇಕಾಗಿತ್ತಂದ್ರೆ ಆಕೆಗೆ ಹೆಂಗೆ ವಿವೇಕ ಉತ್ಪತ್ತಿ ಆಗಿತ್ತು? ಮೈತ್ರಾದೇವಿಗೆ ವಿವೇಕ, ವೈರಾಗ್ಯ, ಸಮಾಧಿ, ಶಿರ್ ಸಂಪತ್ತಿ, ಮುಮುಕ್ಷತ್ವಾದಿ ಇವೆಲ್ಲ ಉತ್ಪತ್ತಿಯಾಗಿದ್ದು ಅಂಥೇಳಿ ಆ ಬ್ರಹ್ಮಜ್ಞಾನಕ್ಕೆ ಬಂದ್ಲಕ್ಕೆ. ಇವು ಇರ್ಲಿಕ್ಕ ಈ ಹಾದಿಗೆ ಯಾರು ಬರೋಕ್ಕೆ ಬರೋದಿಲ್ಲ. ಮೊದಲು ಬೇಕವ
ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವಾದಿ ಮೊದಲ ಅವು ಇದ್ದಾಗನ ಆಮೇಲೆ ಈ ಹಾದಿ ಹಿಡಿಯಕ್ಕೆ ಹಚ್ತತಿ ಗುರುಗಳ ತಲೆ. ಅವು ಇರ್ಲಿಕ್ಕಂದ್ರೆ ಈ ಹಾದಿ ಹಿಡಿಯಕ್ಕೆ ಹಚ್ಚುದಿಲ್ಲ. ಬ್ರಹ್ಮಜ್ಞಾನ ಅಂದ್ರೆ ಎಂಥದ್ದು ಐತ್ರಿ. ಹಿಂಗೆ ಗಂಡ ಹೆಂಡತಿ ಗ್ರಂಥ ಆಯಿತು ಒಂದು. ತನ್ನ ಸುಖವನ್ನು ತ್ಯಾಗ ಮಾಡಿ ಯಾವುದನ್ನು ನೋಡಲಾರದೆ ಬ್ರಹ್ಮಜ್ಞಾನಕ್ಕೆ ಶರಣ ಹೋದಕ್ಕೆ ಮೈತ್ರಾದೇವಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತನು. ಎರಡು ತೊದಲ ನುಡಿಗಳನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ. ಅಪ್ಪ ಶ್ರೀಕೃಷ್ಣ.